ಮಾರ್ಚ್ 22ನೇ ತಾರೀಕಿನಂದು ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಇದಕ್ಕೀಗ ಬೀದಿ ಬದಿ ವ್ಯಾಪಾರಿಗಳ ಸಂಘ ನೈತಿಕ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೀದಿ ಬದಿ ವ್ಯಾಪಾರವನ್ನ ಬಂದ್ ಮಾಡೋದಿಕ್ಕಾಗೋಲ್ಲ, ನಮ್ಮ ದೈನಂದಿನ ಬದುಕು ಇದರಲ್ಲೇ ಅಡಗಿರೋದ್ರಿಂದ ನಾವು ವ್ಯಾಪಾರವನ್ನ ಮೊಟಕುಗೊಳಿಸಕ್ಕಾಗಲ್ಲ, ವ್ಯಾಪಾರದಲ್ಲಿ ತೊಡಗಿಕೊಳ್ಳೋ ಮೂಲಕವಾಗಿ ನಮ್ಮ ಬೆಂಬಲ ನಿಮಗಿರುತ್ತೆ ಅಂತ ಅವರು ಸೂಚಿಸಿದ್ದಾರೆ. ಹೋರಾಟಕ್ಕೆ ನೈತಿಕ ಬೆಂಬಲ ನೀಡ್ತೀವಿ ಅಂತ ಹೇಳೋ ಮೂಲಕವಾಗಿ ಈ ಬೀದಿ ಬದಿ ವ್ಯಾಪಾರಿಗಳ ಸಂಘದ ರಂಗಸ್ವಾಮಿ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಹಲವರು ಬಂದ್ಗೆ ಸಹಕಾರವನ್ನು ಕೊಡ್ತಾ ಇಲ್ಲ, ನಾವು ಬಂದ್ಗೆ ಸಪೋರ್ಟ್ ಮಾಡಲ್ಲ, ಇದರ ಅನಿವಾರ್ಯತೆ ಇಲ್ಲ, ಎಲ್ಲದಕ್ಕೂ ಕೂಡ ಬಂದೇ ಒಂದು ಸಲ್ಯೂಷನ್ ಅಲ್ಲ ಅನ್ನೋದರ ಬಗ್ಗೆ ಆಕ್ರೋಶವನ್ನು ಕನ್ನಡ ಪರ ಸಂಘಟನೆಗಳು ವ್ಯಕ್ತಪಡಿಸಿದ್ವು. ಹಾಗಾಗಿ ಬಂದ್ಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳಿದ್ರು. ಈಗ ಬೀದಿ ಬದಿ ವ್ಯಾಪಾರಿಗಳು ನೈತಿಕ ಬೆಂಬಲವನ್ನು ಅಷ್ಟೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜು ಅವರು ಕರೆದಿರ್ತಕ್ಕಂಥ ಬಂದ್ಗೆ ನಮ್ಮದು ನೈತಿಕ ಬೆಂಬಲ ಇದೆ ಬೀದಿ ಬದಿ ವ್ಯಾಪಾರಿಗಳದು. ಯಾಕೆಂದರೆ MSS ಪುಂಡಾಟಿಕೆ ವತಿಯಿಂದ KSRTC ನೌಕರರ ಆಸ್ತಿಯನ್ನು ಕಜಂಗೊಳಿಸಿರ್ತಕ್ಕಂಥದ್ದು, ನೌಕರರಿಗೆ ಮಸಿ ಬಳಸಿರ್ತಕ್ಕಂಥದ್ದು. ಅದಕ್ಕೋಸ್ಕರ ನಾವು ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಇದೆ. ಕರ್ನಾಟಕದ ನೆಲ, ಜಲ, ಭಾಷೆ, ಸಂಸ್ಕೃತಿ, ತಾಯ್ನಾಡು